ನಮ್ಮ ಭರವಸೆ ನಮ್ಮ ಮಕ್ಕಳ ಮೇಲಲ್ಲ ಅನ್ನೋದು ಹೇಗೆ ಗೊತ್ತಾಗುತ್ತೆ? ನಾವು ಕೊಡುವಂತಹ ಮಕ್ಕಳಿಗೆ ಕೊಡುವಂತಹ ಸಮಯಕ್ಕಿಂತ ದೇವರಿಗೆ ನಾವು ಹೆಚ್ಚು ಸಮಯ ಕೊಡ್ತಿದ್ರೆ ನಾವು ನಮ್ಮ ಭರವಸೆ ದೇವರ ಮೇಲೆ ಇಟ್ಟಿದ್ದೀವಿ ಅಂತ ಅರ್ಥ. ಆದರೆ ನಮ್ಮನ್ನು ಪರೀಕ್ಷೆ ಮಾಡಿ ನೋಡ್ರಿ, ನಮ್ಮ ಮಕ್ಕಳಿಗೆ ಗಂಟೆಗಟ್ಟಲೆ ಸಮಯ ಕೊಡ್ತೀವಿ, ಆದರೆ ಬೈಬಲ್ ಓದಲಿಕ್ಕೆ 5 ನಿಮಿಷ ನಮಗೆ ಬೆಳಿಗ್ಗೆ ಹೊತ್ತಿಲ್ಲ. ಕೆಲವರು ಹೇಳ್ತಾರೆ ನಾನು ಹಣದ ಮೇಲೆ ಭರವಸೆ ಇಟ್ಟಿಲ್ಲ. ನಾನು ಹೇಳ್ತೀನಿ, ಯಾವ ಒಬ್ಬ ವ್ಯಕ್ತಿ ಹಣದ ಮೇಲೆ ಭರವಸೆ ಇಟ್ಟಿಲ್ಲ ಅನ್ನೋದಕ್ಕೆ ಗುರುತೇನು? ಅವನ ದಶಮಾಂಶ ಕಾಣಿಕೆಗಳನ್ನು ಅವನು ಸರಿಯಾಗಿ ದೇವರಿಗೆ ಕೊಡ್ತಾನೆ. ಯೆಹೋವನಲ್ಲಿ ನೀನು ಭರವಸವಿಟ್ಟು ಒಳ್ಳೆಯದನ್ನು ಮಾಡುವಾಗ, ಕರ್ತನಲ್ಲಿ ಇಷ್ಟಾರ್ಥ ನೆರವೇರುವುದು ಯಾವಾಗ ಅಂದ್ರೆ ಕರ್ತನಲ್ಲಿ ಭರವಸೆ ಇಡುವಾಗ. ಆ ದೇವರ ಮೇಲೆ ಭರವಸೆ ಇಟ್ಟು ಪಡ್ಕೊಳ್ಳುವಂತ ಅನುಭವವನ್ನ ವಿಶ್ವಾಸಿಗಳೇ ನೀವು ಮರುಕಳಿಸಬೇಕು. ಸೇವೆಗಳು ಬರೆಯುವಂತ ಜನರುಗಳು ಮರುಕಳಿಸಬೇಕು.